ಹಲೋ ಎಲ್ರಿಗೂ ನಮಸ್ಕಾರ. ನಿನ್ನೆಯ ಡಾಮಿನೇಟಿಂಗ್ ವಿಕ್ಟರಿ ಬಳಿಕ ಇವತ್ತು ಬೆಂಗಳೂರು ಬುಲ್ಸ್ ತಂಡಕ್ಕೆ ಬೆಂಗಾಲ್ ವಾರಿಯರ್ಸ್ ಚಾಲೆಂಜ್ ಇದೆ. ಸೊ ಇವತ್ತಿನ ಪಂದ್ಯ ಕೂಡ ತುಂಬಾ ಇಂಪಾರ್ಟೆಂಟ್. ಯಾವಾಗಲೂ ಹೇಳಿದಾಗೇ ಪ್ಲೇ ಆಫ್ಸ್ಗೆ ಹೋಗೋದಕ್ಕೆ ಇನ್ನು ಬರೋ ಪಂದ್ಯ ಎಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ನಿನ್ನೆ ಪಂದ್ಯ ಬಿಗ್ಗೆಸ್ಟ್ ಬೂಸ್ಟ್ ಸಿಕ್ಕಿದೆ ಬೆಂಗಳೂರು ಬುಲ್ಸ್ ತಂಡಕ್ಕೆ, ವಿನ್ ಆಗಿರೋದು ಮತ್ತು ಸ್ಕೋರ್ ಡಿಫರೆನ್ಸ್ ಕೂಡ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಸೊ ಇವತ್ತಿನ ಪಂದ್ಯದಲ್ಲೂ ಕೂಡ ಅದೇ ಏಮನ್ನು ಇಟ್ಕೊಂಡು ಬರಬೇಕು. ಸೊ ಇವತ್ತಿನ ಪಂದ್ಯದ ಕುರಿತಾದ ಸಣ್ಣ ಪ್ರಿವ್ಯೂವನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೆ ಮೊದಲು ಚಾನಲ್ ಕೆಲಸ ಬರ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಪಟ ಅಂತ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ಬೆಂಗಾಲ್ ವಾರಿಯರ್ಸ್ ಚಾಲೆಂಜ್ ಇದೆ ಬೆಂಗಳೂರು ಬುಲ್ಸ್ ತಂಡಕ್ಕೆ. ಸೊ ಸ್ವಲ್ಪ ಅಷ್ಟೊಂದೇನು ಸ್ಟ್ರಾಂಗ್ ಆಗಿಲ್ಲ ಈ ಬಾರಿ ಬೆಂಗಾಲ್ ವಾರಿಯರ್ಸ್ ಅಂತಲೇ ಹೇಳ್ಬೋದು. ಎಲ್ಲ ದೇವಾಂಕ್ ಮೇಲೇ ಇದ್ದಾರೆ. ಸೊ ದೇವಾಂಕ್ ಒಬ್ಬರನ್ನ ಟ್ಯಾಕಲ್ ಮಾಡಿದ್ರೆ ಅರ್ಧ ಟೀಮೇ ಹೋದ್ಲಿಕ್ಕ ಅಂತಲೇ ಹೇಳ್ಬೋದು. ಯಾಕಂದರೆ ಅವರೇ 70% ಪಾಯಿಂಟ್ಸನ್ನು ಎಲ್ಲ ಮ್ಯಾಚ್ನಲ್ಲೂ ಅವರೇ ತರ್ತಾಯಿದ್ದಾರೆ ಟೀಮ್ ಪಾಯಿಂಟ್ಸ್ನಲ್ಲಿ. ಸೊ ಹಾಗಾಗಿ ದೇವಾಂಕ್ ಒಬ್ಬರೇ 20-25 ಪಾಯಿಂಟ್ಸನ್ನು ಆ್ಯಡ್ ಮಾಡ್ತಾಯಿದ್ದಾರೆ. ಸೊ ಅವರೊಬ್ಬರನ್ನ ಸೈಲೆಂಟ್ ಮಾಡಿದ್ರೆ ಖಂಡಿತವಾಗ್ಲೂ ಈಸಿಯಾಗಿ ಮ್ಯಾಚನ್ನು ಗೆಲ್ಬೋದು ಅಂತ ಅನಿಸ್ತಾಯಿದೆ. ನಮ್ಮದು ಕೂಡ ಡಿಫೆನ್ಸ್ ಸ್ಟ್ರಾಂಗ್ ಆಗಿರೋದ್ರಿಂದ ಸೊ ದೇವಾಂಕ್ ಅವರನ್ನು ಹಿಡಿಬೇಕಾಗುತ್ತೆ. ಸೊ ಆ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಇವತ್ತು ಸಿಂಪಲ್ ಸ್ಟ್ರಾಟರ್ಜಿ, ಅವ್ರನ್ನ ಹಿಡಿದ್ರೆ ಖಂಡಿತವಾಗ್ಲೂ ಅರ್ಧ ಮ್ಯಾಚ್ ಬಂದ ಹಾಗೇ ಅಂತಲೇ ಹೇಳ್ಬೋದು. ಸೊ ಈ ಬಾರಿ ಅದೇ ಸ್ಟೋರಿ ಆಗಿದೆ ಬೆಂಗಾಲ್ಗೆ. ಇನ್ಫ್ಯಾಕ್ಟು ನೋಡೋಣ. ಸೊ ನಮ್ಮ ಡಿಫೆಂಡರ್ ಸ್ಟ್ರಾಂಗ್ ಆಗಿದ್ದಾರೆ, ನೋಡೋಣ ಏನಾಗುತ್ತೆ ಅಂತ ಹೇಳಿ. ಸೊ ನಿನ್ನೆ ಮ್ಯಾಚ್ ಗೆದ್ದಿರೋದ್ರಿಂದ ಪಾಯಿಂಟ್ಸ್ ಟೇಬಲ್ನಲ್ಲೇನೂ ವ್ಯತ್ಯಾಸ ಆಗಿಲ್ಲ. 5ನೇ ಸ್ಥಾನದಲ್ಲಿದ್ದ ಬುಲ್ಸ್ 5ನೇ ಸ್ಥಾನದಲ್ಲೇ ಇದ್ದಾರೆ. ಆದರೆ ಸ್ಕೋರ್ ಡಿಫ್ರೆನ್ಸಲ್ಲಿ ಪಾಸಿಟಿವನ್ನು ಕಂಡಿದ್ದಾರೆ ಅಂತಲೇ ಹೇಳ್ಬೋದು. 18+ ಆಗಿದೆ, ಇವಾಗ +18 ಆಗಿದೆ. -3 ಏನೋ ಇತ್ತು ನಿನ್ನೆ ಆದಾಗ, ಇವಾಗ +18 ಆಗಿದೆ. ಸೊ ಇದು ಯಾಕೆ ಮ್ಯಾಟ್ರ್ ಆಗುತ್ತೆ ಅಂತ ಹೇಳಿದ್ರೆ, ಸೇಮ್ ಪಾಯಿಂಟ್ಸ್ ಇದ್ದರೆ ಇದ್ರ ಮೇಲೇ ಮೇಲೆ ಹೋಗ್ತೀವಿ ನಾವು. ಸೊ ಹಾಗಾಗಿ ಇನ್ನು ಮುಂದೆ ಮ್ಯಾಟ್ರ್ ಆಗುತ್ತೆ, ಯಾಕೆ ಅಂತ ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ಸೊ ಟಾಪ್ 4ಗೆ ಇರೋದಕ್ಕೆ ಸರಿಯಾಗಿ ಇವಾಗ ಆಕಾಡ ಸಿದ್ಧ ಆಗಿದೆ. ಮುಂದೆ ಬರೋ ಮ್ಯಾಚೆಲ್ಲ ಗೆಲ್ತಾ ಹೋಗಬೇಕು. ಸೊ ತುಂಬಾ ಚಾನ್ಸ್ ಇದೆ, ಇನ್ನೂ ಕೂಡ ಹೋಗಿ ಕಳ್ಕೊಬಾರ್ದು ಫ್ಯಾನ್ಸು, ಇನ್ನೂ ಕೂಡ ಚಾನ್ಸ್ ಇದೆ, ಯಾವಾಗಲೂ ವೀಡಿಯೋದಲ್ಲಿ ಹೇಳೋ ಹಾಗೆಯೇ. ಸೊ ನೋಡೋಣ. ನಿನ್ನೆ ಪುಣೆ ಪಲ್ಟನ್ ಗೆದ್ದು ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗಿದ್ದಾರೆ. 2 ತಂಡ ಇವಾಗ ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗಿದ್ದಾರೆ. ಇನ್ನು 6 ಸ್ಲಾಟ್ ಬಾಕಿ ಇದೆ ಪ್ಲೇ ಆಫ್ಸ್ಗೆ. ಪ್ಲೇಯಿನ್ ಪಂದ್ಯಗಳನ್ನು ಗಮನದಲ್ಲಿ ಇಟ್ಕೊಂಡ್ರೆ ಟಾಪ್ 4 ಯಾಕೆ ಹೇಳ್ತಾ ಇದ್ದೀವಿ ಅಂತ ಪದೇ ಹೇಳಲಿಕ್ಕೆ ಹೋಗಲ್ಲ. ಯಾಕಂದರೆ ಇನ್ನೊಂದು ಚಾನ್ಸ್ ಸಿಗುತ್ತೆ ಫೈನಲ್ಗೆ ಹೋಗೋದಕ್ಕೆ ಅಂತ ಅಷ್ಟೇ ಇಂಟೆನ್ಷನ್ ಮೇಲೆ ಹೇಳ್ತಾ ಇರೋದು. ಸೊ ಪ್ಲೇಯಿನ್ ಪಂದ್ಯ ಆಡಿದ್ರೆ ಮೋಸ್ಟ್ಲಿ 4 ಪಂದ್ಯ ಆದಮೇಲೆ ಫೈನಲ್ಗೆ ಹೋಗಿ 5ನೇ ಪಂದ್ಯ ಗೆದ್ದು ವಿನ್ ಆಗಬೇಕಾಗುತ್ತೆ ಅನಿಸುತ್ತೆ. ಎಲ್ಲ ಪಂದ್ಯ ಎಲಿಮಿನೇಟರ್ ಆಗುತ್ತೆ ಅದಾದ ಬಳಿಕ. ಸೊ ಹಾಗಾಗಿ ಟಾಪ್ 4ಗೆ ಫಿನಿಷ್ ಮಾಡಲಿ ಅಂತ ಆಶಿಸೋಣ ಬೆಂಗಳೂರು ಬುಲ್ಸ್ ತಂಡ. ಇನ್ನು ತೆಲುಗು ಟೈಟಾನ್ಸ್ ಯು ಮುಂಬಾ ನಮ್ಮ ಮೇಲ್ಗಡೆ ಇದ್ದಾರೆ. ಸೊ ಯು ಮುಂಬಾ ತೆಲುಗು ಟೈಟಾನ್ಸ್ 2ರಲ್ಲಿ 1 ತಂಡ ಸೋಲ್ಬೇಕು, ಆವಾಗ ಬೆಂಗಳೂರು ಬುಲ್ಸ್ಗೆ ಇನ್ನೂ ತುಂಬ ಈಸಿ ಆಗುತ್ತೆ ಟಾಪ್ 4ನಲ್ಲಿ ಫಿನಿಷ್ ಮಾಡೋದಕ್ಕೆ. ನೋಡೋಣ ಯಾವ ಥರ ಆಗುತ್ತೆ ಅಂತ ಮುಂದೆ ಹೋಗ್ತಾ. ಸೊ ಇವತ್ತಿನ ಪಂದ್ಯಕ್ಕೂ ಕೂಡ ಸೇಮ್ ಪ್ಲೇಯಿಂಗ್ 7 ಚೇಂಜ್ ಮಾಡಲ್ಲ ಅಂದ್ಕೋತೀನಿ, ಆ ಥರ ಫಾರ್ಮ್ನಲ್ಲಿದ್ದಾರೆ. ಸೊ 3 ಡಿಫೆಂಡರ್ಸ್, ಒಬ್ಬ ಆಲ್ರೌಂಡರ್, ಹಾಗೆಯೇ 3 ರೈಡರ್ ಆಡ್ಬೋದು. 4 ಡಿಫೆಂಡರ್ಸ್ 3 ರೈಡರ್ ನಂತರ ಆಲಿರೇಸಾ ಬರ್ತಾರೆ. ಸೊ ರೈಟ್ ಕಾರ್ನರ್ಸ್ನಲ್ಲಿ ಇಬ್ಬರು ಯೋಗೇಶ್ ಮತ್ತು ದೀಪಕ್ ಅವರೇ ಸಾಕಷ್ಟು ಫಾರ್ಮಲ್ಲಿದ್ದಾರೆ. ಈ ಡೈನಾಮಿಕ್ ಡ್ಯೂ ಆಗ್ತಾಯಿದೆ ಅಂತಲೇ ಹೇಳ್ಬೋದು. ಸೊ ಅದಾದ ಬಳಿಕ ಸತ್ಯಪ್ಪ ಮಟ್ಟಿ ಮತ್ತು ಸಂಜಯ್ ಇನ್ನೂ ಇಬ್ಬರು ಡಿಫೆಂಡರ್ಸು ಕವರ್ಸ್ನಲ್ಲಿರ್ತಾರೆ. ಸೊ ಅವರು ಇಬ್ಬರೇ ಸಖತ್ತಾಗಿ ವರ್ಕ್ ಆಗ್ತಾ ಇರೋದು ಟೀಮ್ ಕಾಂಬಿನೇಷನ್ನಲ್ಲಿ. ಸತ್ಯಪ್ಪ ಮಟ್ಟಿ ಸ್ವಲ್ಪ ಹರಿ ಮಾಡ್ತಾರೆ ಇನ್ಫ್ಯಾಕ್ಟು. ಸೊ ಅದನ್ನು ಕರೆಕ್ಟ್ ಮಾಡಿಕೊಂಡ್ರೆ ಅವರು ಕೂಡ ಉತ್ತಮ ಡಿಫೆಂಡರ್ನೇ. ಇನ್ನು ಅದಾದ ಬಳಿಕ ಇಬ್ಬರು ರೈಡರ್ಸಾಗಿ ಆಶೀಶ್ ಮಲಿಕ್ ಮತ್ತು ಆಕಾಶ್ ಶಿಂಡೆ ಇಬ್ಬರನ್ನು ಆಡಿಸ್ಬೇಕು. ಅದಾದ ಬಳಿಕ ಆಲ್ರೌಂಡರ್ನಲ್ಲಿ ಅಲಿರೇಜ್ ಅವರು ಇರ್ತಾರೆ. ಇನ್ಫ್ಯಾಕ್ಟ್ ಅವರೇ ಮೇನ್ ರೈಡರ್ ಈ ಸೀಸನ್ಗೆ ನಮಗೆ ಆಗಿರೋದು. ಸೊ ಇದೇ ರೀತಿ ಪ್ಲೇಯಿಂಗ್ 7 ಆಡಿಸೋದು ಪಕ್ಕ ಅಂತ ಶೋರಾಗಿ ಅನಿಸ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಸೊ ನೋಡೋಣ ಇವತ್ತಿನ ಪಂದ್ಯ ಏನಾಗುತ್ತೆ ಅಂತ. ನಿನ್ನೆ ರೀತಿ ಒಂದು ಅತ್ಯುತ್ತಮ ವಿಕ್ಟ್ರಿ ಬರುತ್ತಾ ಇಲ್ಲ ಮತ್ತೊಮ್ಮೆ ಮುಗ್ಗರಿಸ್ತಾರ ಬೂಲ್ಸ್ ಅಂತ. ಹೋಪ್ಫುಲಿ ಇವತ್ತು ವಿನ್ ಆಗ್ತಾರೆ ಅಂತ ಸ್ಟ್ರಾಂಗಾಗಿ ಅನಿಸ್ತಾ ಇದೆ. ಆ ಮೂಮೆಂಟಮನ್ನು ಇಟ್ಕೋಬೇಕು. ಬ್ಯಾಕ್ ಟು ಬ್ಯಾಕ್ ವಿನ್ ಆಗಿದ್ದಾರೆ. ಇವತ್ತು ಹ್ಯಾಟ್ರಿಕ್ ಮಾಡೋದಕ್ಕೆ ಒಳ್ಳೆ ಚಾನ್ಸ್ ಇದೆ. ಸೊ ಇವತ್ತು 9 ಗಂಟೆಗೆ ಇವತ್ತಿನ ಪಂದ್ಯದಲ್ಲಿ ಬೆಂಗಾಲ್ ವಾರಿಯರ್ಸನ್ನು ಎದುರಿಸ್ತಿದ್ದಾರೆ ಬೆಂಗಳೂರು ಬುಲ್ಸ್ ತಂಡ. ಸೊ ನಿಮ್ಮ ಪ್ರಕಾರ ಯಾರು ಗೆಲ್ಬೋದು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೆಚ್ಚಿನ ವಿಡಿಯೋ ಆಗಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಪೋಸಿಂಗ್ ಕನ್ನಡ. ಥ್ಯಾಂಕ್ ಯು.